ಹಾಗೂ ಈ ಚಿತ್ರಕ್ಕೆ ಒಂಥರ ಎಲ್ಲಾ ಇದ್ರಲ್ಲೂ ಸಪೋರ್ಟಿವ್ ಆಗಿ ಒಂಥರ ಏನ್ ಕೆಲ್ಸನೂ ಗೊತ್ತಿಲ್ಲ ಅನ್ನೋಂಗೆ ಹಿಂಗ್ ಹಾತ್ಕೊಂಡು ನಿಂತಿರುವಂತ ನಮ್ಮ ಕ್ಯಾಮ್ರಾಮ್ಯಾನು, ಪೋಸ್ಟ್ ಡಿಸೈನರು, ಕಲರಿಸ್ಟು ಎಲ್ಲ ಸೇರಿ ರಿಷಿಕೇಶ್ ವೇದಿಕೆ ಮೇಲೆ ಬರಬೇಕು. ಹಾಗೂ ನಮ್ಮ ಈ ಚಿತ್ರಕ್ಕೆ ಸಾಥಾಗಿ ನಿಂತಿರುವಂತಹ ನಮ್ಗೆ ಹೆಜ್ಜೆಜ್ಜೆಗೂ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಸಕ್ಸಸ್ ದಾರಿ ಮಾಡ್ಕೊಡ್ತಾ ಇರುವಂತಹ ಆನಂದ್ ಆಡಿಯೋ ಸಂಸ್ಥೆ, ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಆನಂದ್ ಆಡಿಯೋ ಸಂಸ್ಥೆಯಿಂದ ವಿಷ್ಣು ಬ್ರೋ ಬಂದಿಲ್ಲ, ಶ್ರುತಿ ಮೇಡಮ್ ನೀವೇ ಬಂದಿರೋದು, ಬನ್ನಿ. ಹಾಗೂ ನಮಗೆ PR ಅಂದ್ರೆ ನಮಗೆ ಮಾಧ್ಯಮದವರಿಗೆ ತಲುಪಿಸ್ತಾ ಇರುವಂತಹ ವೆಂಕಟೇಶ್ ಸರ್ ಹಾಗೂ ಡಿಜಿಟಲ್ ಅನಿಲ್ ಯಾದವ್ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೆ ನಮ್ಮ ಚಿತ್ರಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇರುವಂತ, ಈಗ ನಮ್ಮ ಚಿತ್ರದಲ್ಲಿ ಕುರಿ, ಎಮ್ಮೆ, ದನ ಎಲ್ಲ ಯೂಸ್ ಮಾಡಿದೀವಿ. ಅದ್ರದ್ದು ತುಂಬಾ ಪ್ರೋಸೆಸ್ಗಳಿವೆ. ಎಷ್ಟು ಸಲ ನಮ್ ಕುರಿ ಬರ್ತವೆ, ಎಷ್ಟು ಸಲ ದನ ಬರ್ತವೆ, ಎಮ್ಮೆ ಬರ್ತವೆ ಅಂತ ನಾವು ಸೆಂಟ್ರಲ್ ಇಂದ ಪರ್ಮಿಷನ್ಗಳು ತಗೊಬೇಕು. ಅದೊಂದು ದೊಡ್ಡ ಪ್ರೋಸೆಸ್ ಇದೆ. ಆ ಪ್ರೋಸೆಸ್ಗೆಲ್ಲ ನಮ್ ಜೊತೆಗೆ ನಿಂತಿರೋರು ಸುರೇಶ್ ಸರ್ ವೇದಿಕೆ ಮೇಲೆ ಬರ್ಬೇಕು. ವೆಂಕಟೇಶಣ್ಣ ಬನ್ನಿ ವೇದಿಕೆ ಮೇಲೆ. ನಮ್ ಸಿನಿಮಾನ ಎಡಿಟ್ ಮಾಡ್ತಾ ಇರುವಂತವ್ರು ಈಗ ವಿಜಯ್ ಬ್ರದರ್ ಬನ್ನಿ ವೇದಿಕೆ ಮೇಲೆ. ನಮ್ದು ಬಳಗ ಜಾಸ್ತಿ ಇದೆ ಅಂದ್ರೆ ಒಂಥರ ವರ್ಷಾನ್ಗಟ್ಲೆ ಕಷ್ಟಪಟ್ಟಿರ್ತೀವಲ್ವಾ, ಈ ಒಂದು ವೇದಿಕೆಗೆ ಒಂಥರ ಎಲ್ಲಾರು ಕಾಯ್ತಾ ಇರ್ತೀವಿ. ಅಷ್ಟು ಈಗ ನೋಡಿ, ನಿನ್ನೆ ಈ ಹಾಡ್ನ ಫೈನಲ್ ಔಟ್ಪುಟ್ ತೆಗಿಯಕ್ಕೆ ಇವತ್ತು ಹೋಗಿ ಬೆಳಗ್ಗೆ 11:30 ಮಲಗಿರೋದು ನಾನು, ನಮ್ಮ ರಿಷಿಕೇಶು ಮತ್ತೆ ನಮ್ಮ ಡಿಒ ಕಲರಿಸ್ಟು 11:30 ಮನೆಗೆ ಹೋಗಿ ಮಲಗಿ 12:30 1 ಗಂಟೆ ತನಕ ಮಲಗಿ 1 ಗಂಟೆ ಮೇಲೆ ಈ ಕಡೆ ಬಂದ್ವಿ. ಅಂದ್ರೆ ಅಷ್ಟು ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತೀವಿ. 2 ವರ್ಷದಿಂದ ಸಾಹಿತ್ಯ ಬರ್ಕೊಂಡು ಒಂದೊಂದು ಲೈನ್ ಈ ಲೈನ್ ಬರೆದ್ರೆ ಹೆಂಗಿರುತ್ತೆ, ಕೈ ತೊಳ್ಕೊಂಡ್ ಮುಟ್ಬೇಕಾ ಅಥವಾ ಹಂಗೆ ಮುಟ್ಬೇಕಾ ಅನ್ಕೊಂಡು ಡಿಸ್ಕಸ್ ಮಾಡ್ಕೊಂಡು ಹಗಲು ರಾತ್ರಿ ಇದ್ರದ್ದೊಂದು ದೊಡ್ಡ ಫೈಟ್ ಮಾಡ್ಕೊಂಡು ಇದೊಂದು ಫೈನಲ್ ಔಟ್ಪುಟ್ ಬರೋದಕ್ಕೆ 2.25 ವರ್ಷ ಟೈಮ್ ತಗೊಂಡಿರುತ್ತೆ. ಹಾಗಾಗಿ ನಮ್ಗೆ ಇದೊಂಥರ ಸಂಭ್ರಮ. ಈ ಹಾಡಿನ ವಿಶೇಷತೆ ಏನು ಅಂದ್ರೆ, ರೆಹಮಾನ್ ಸರ್, ಇಳೆಯರಾಜ ಅವರುಗೆ ವರ್ಕ್ ಮಾಡುವಂತಹ ಮ್ಯೂಸಿಷಿಯನ್ಸ್ಗಳು ಈ ಹಾಡಲ್ಲಿ ಬರುವಂತ ವೀಣೆ ಆಗ್ಬೋದು, ಫ್ಲೂಟ್ ಆಗ್ಬೋದು, ಮತ್ತೆ ಕೋರಸ್ ಸಿಂಗರ್ಸ್ ಆಗ್ಬೋದು, ಇದೆಲ್ಲವೂ ಕೂಡ ಹೊರ ರಾಜ್ಯದಲ್ಲಿ ಅಂದ್ರೆ ಒಂದು ಗುಡ್ ಒಂದು ಒಳ್ಳೆ ಪ್ರಾಡಕ್ಟ್ ಬರ್ಬೇಕು ಅನ್ನೋದಕ್ಕೆ, ಕೇಳೋರಿಗೆ ತುಂಬಾ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಒಂದು ಒಳ್ಳೊಳ್ಳೆ ಟೆಕ್ನಿಷಿಯನ್ ಈ ಹಾಡಲ್ಲಿ ಕೆಲಸ ಮಾಡಿದ್ದಾರೆ. ಕೊಚ್ಚಿನಲ್ಲಿ ಇದ್ರ ಮಾಸ್ಟರಿಂಗ್ ಮಿಕ್ಸಿಂಗ್ ಆಗಿದೆ. ಇದನ್ನ ಪ್ರೋಗ್ರಾಮಿಂಗ್ ಅರೇಂಜ್ಮೆಂಟ್ ಅಂತ 2-3 ಕಡೆ ಕೇರಳ ಮತ್ತೆ ತಮಿಳ್ನಾಡು, ಅಂದ್ರೆ ಎಲ್ಲೋ ಒಂದು 4 ಗೋಡೆ ಮಧ್ಯ ಆಗಲ್ಲ, ಇಷ್ಟೆಲ್ಲ ವರ್ಕ್ ಪ್ರೋಸೆಸ್ ಇರುತ್ತೆ. ಇಷ್ಟು ಜನ ಸೇರಿ ಇದೊಂದಾಗಿರುತ್ತೆ. ಸೊ ಫಸ್ಟ್ ಸಾಂಗ್ ಹಿಟ್ ಆಗಿದೆ. ಜೊತೆಗೆ ಈ ಹಾಡನ್ನ ಜನಗಳಿಗೆ ತಲುಪಿಸಿ ಇನ್ನೂ ಒಳ್ಳೊಳ್ಳೆ ಹಾಡುಗಳಿದೆ. ಮತ್ತೆ ಎಲ್ಲರೂ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾಗುವ ತನಕ ನಮ್ಮ ಸಿನಿಮಾದ ಹಾಡುಗಳನ್ನ ಕೇಳಬಹುದು. ನಮ್ಮ ಸಿನಿಮಾನ ಕೂತ್ಕೊಂಡು ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬಾ ಊಟ ಮಾಡ್ತೀವಿ ಅಂತಾರಲ್ಲ, ತೃಪ್ತಿಯಾಗಿ ಆತರ ತೃಪ್ತಿಯಾಗಿ ಸಿನಿಮಾನ ನೋಡಿ ಮನೋರಂಜನೆ ಮಾಡ್ಬೋದು. ಅಷ್ಟಂತೂ ನಾನು ಪ್ರಾಮಿಸ್ ಮಾಡ್ತೀನಿ. ಅಂತ ಒಳ್ಳೆ ಒಂದು ನಾನೇನು ಅದ್ಭುತವಾಗಿ ಮಾಡಿದೀವಿ ಅಂತಲ್ಲ, ಅಷ್ಟು ಮುಗ್ಧಾದಂತ ಒಂದು ಸಿನಿಮಾನ ರೆಡಿ ಮಾಡ್ಕೊಂಡಿದೀವಿ. ನೀವೆಲ್ಲ ಬಂದಿದ್ದೀರಾ, ಸ್ನೇಹ ಬಳಗ ಬಂದಿದೆ, ಸ್ನೇಹಿತರು ಬಂದಿದ್ದಾರೆ, ಮಾಧ್ಯಮದವರು ಬಂದಿದ್ದಾರೆ, ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ವಿಶೇಷವಾಗಿ ನಮ್ಗೆ ಸೋನಾಲ್ ಮೇಡಮ್ ಅವರು ಬಂದು ನಮ್ಗೆ ಲಾಂಚ್ ಮಾಡ್ಕೊಟ್ಟಿದ್ದು, ರಾಮಮೂರ್ತಿ ಸರ್, ನಮ್ ಬಾಳ, ಮತ್ತೆ ನಮ್ಮ ಅಣ್ಣ ಪುಟ್ಟರಾಜಣ್ಣ ಅವರು, ಎಲ್ಲರೂ ಮಾದೇಶ್ವರು ಅಮೆರಿಕದಿಂದ ಬಂದವ್ರೆ. ನಾನಂದೆ ಸರ್ DC ಬಂದಂಗ್ ಬಂದಿದ್ದೀರಲ್ಲ ಸರ್, ಒಳ್ಳೆ ಇನ್ಸರ್ಟ್ ಮಾಡ್ಕೊಂಡು. ಸೊ ಎಲ್ಲರ ಆಶೀರ್ವಾದ, ಆರೈಕೆಗಳು, ಪ್ರೀತಿ ಇರ್ಲಿ. ನಮ್ಮ ಮುಂದಿನ ದಿನಗಳಲ್ಲಿ ಟ್ರೈಲರ್ ಇದೆ, ಇನ್ನ ಅದ್ಭುತವಾದ 2 ಸಾಂಗ್ಗಳು ಬಿಡ್ತೀನಿ. ಸಿನಿಮಾ ಡೇಟ್ ಮುಂದಿನ ದಿನಗಳಲ್ಲಿ ಅನೌನ್ಸ್ ಮಾಡ್ತೀನಿ. 1-2 ಮಾತು ನಮ್ಮ ನಿರ್ದೇಶಕರು ಸಿನಿಮಾದ ಇವಾಗ ಮನೆಗೆ ವಾಪಸ್ ಹೋಗ್ತಿರುವಾಗ ಇದೇ ಸಾಂಗ್ ಲೂಪಲ್ಲಿ ಇರುತ್ತೆ, ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಎಲ್ಲ ಹುಡುಗಿರ್ಗೂ ಒಂದು ಫೀಲ್ ಗುಡ್ ಸಾಂಗ್ ಅಂತ ಬೇಕಿತ್ತು. ವಿ ಗಾಟ್ ಇಟ್. ಅಂದರೆ ವಿ ಫೀಲ್ ಸೋ ಹ್ಯಾಪಿ, ಸಖತ್ ನಾವೇ ಬ್ಲಶ್ ಆಗ್ತೀವಿ ಅಲ್ವಾ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಆಲ್ಸೋ ಅವ್ರ ಸಾಂಗ್ಸ್ ಕೇಳ್ಕೊಂಡು, ನವೀನ್ ಅವ್ರ ಸಾಂಗ್ಸ್ ಕೇಳ್ಕೊಂಡು ಬಂದಿದ್ದೀವಿ. ಬಟ್ ನಾನು ಅಲ್ಲೇ ಕೂತ್ಕೊಂಡು ಹೇಳ್ತಿದ್ದೆ, ಅವ್ರ ಆನ್ ಸ್ಕ್ರೀನ್ ಪ್ರೆಸೆನ್ಸ್ ಎಷ್ಟು ಪಾಸಿಟಿವ್ ಆಗಿ ಕಾಣಿಸ್ತಿತ್ತು ಅಂದರೆ, ಯು ಲುಕ್ ವೆರಿ ಗುಡ್ ಆನ್ ಸ್ಕ್ರೀನ್ ಆ್ಯಂಡ್ ತುಂಬ ಪಾಸಿಟಿವಿಟಿ ಕಾಣಿಸಿದೆ ನವೀನ್ ಅವರೇ. ಕಂಗ್ರ್ಯಾಚುಲೇಷನ್ಸ್, ಆಲ್ ದ ಬೆಸ್ಟ್. ಆ್ಯಂಡ್ ವರ್ಷ ಅವ್ರಿಗೂ ಒನ್ಸ್ ಅಗೇನ್ ಹಾರ್ಟಿಲಿ ವೆಲ್ಕಮ್ ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ. ಇಲ್ಲಿಂದ ಒಂದು ಬ್ಯೂಟಿಫುಲ್ ಜರ್ನಿ ಇದೆ, ಅದನ್ನು ಎಂಜಾಯ್ ಮಾಡಿ ಆ್ಯಂಡ್ ಇನ್ನೂ ತುಂಬ ಸಿನಿಮಾಗಳು ಮಾಡಿ. ಆಲ್ಸೋ ಒಂದು ಫಸ್ಟ್ ಸಿನಿಮಾಗೆ ಇಷ್ಟು ಬ್ಯೂಟಿಫುಲ್ ಸಾಂಗ್ ಸಿಕ್ಕಿದೆ, ಯು ಆರ್ ವೆರಿ ಲಕ್ಕಿ. ತುಂಬ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಸಾಂಗ್. ಆ್ಯಂಡ್ ಆಲ್ಸೋ ಟು ದ ಕ್ಯಾಪ್ಟನ್, ನಮ್ಮ ಯಾವುದೇ ಸಿನಿಮಾಗೆ ಪಿಲ್ಲರ್ಸ್ ಆರ್ ವೆರಿ ಇಂಪಾರ್ಟೆಂಟ್. ನಮ್ಮ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಸರ್,
ಪ್ರೊಡ್ಯೂಸರ್ಗೂ ಡೈರೆಕ್ಟರ್ಗೂ ಒಳ್ಳೇದಾಗಲಿ. ಐ ಥಿಂಕ್ ನೀವಿದ್ರೇ ನಾವು ಆ್ಯಸ್ ಆರ್ಟಿಸ್ಟ್ ಕೆಲಸ ಮಾಡ್ಬೋದು, ನಮ್ಮ ಕೆಲಸ ಸಿಗೋದು. ಸೊ ಇದು ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್ ಆ್ಯಂಡ್ ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ದ ಸಾಂಗ್ ಈಸ್ ಅಮೇಝಿಂಗ್. ಥ್ಯಾಂಕ್ ಯು. ಸೋನಲ್ ಅವರೇ, ಒಂದೇ ಒಂದು ನಿಮಿಷ ಇಲ್ಲಿ ಬನ್ನಿ ಮೇಡಮ್. ಎಲ್ಲ ಹೆಣ್ಮಕ್ಳಿಗೂ ಹೊಗಳಿಸ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಈ ಥರ ಎಲ್ಲ ಲೈನ್ ಕೇಳಿದ್ರೆ ಬ್ಲಶ್ ಆಗೋದು ಗ್ಯಾರಂಟಿ. ತರುಣ್ ಸರ್ ಅವರು ನಿಮ್ಗೆ ಇಲ್ಲಿ ತನಕ ಕೊಟ್ಟಿರುವಂಥ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಸೋನಲ್ ಅವರೇ? ಅವ್ರಿಗೆ ಆಪ್ಷನ್ ಇಲ್ಲ, ಎವ್ರಿ ಡೇ ಏನಾದರೂ ಹೇಳ್ತಾ ಇರಬೇಕು ಅವರು. ಒಂದೇ ಇವಾಗಲೇ ಏನೋ ಜನರಲಿ ನಮಗೆ ನಾನು ರೆಡಿ ಆಗಿದ ತಕ್ಷಣ ಅವ್ರು ಯಾವುದೋ ಮೀಟಿಂಗಲ್ಲಿ ಇದ್ರು, ಇವಾಗ ನಾನು ಒಳಗಡೆ ಹೋಗಿ ಹೇಳಿ ಚೆನ್ನಾಗಿ ಕಾಣ್ತೀನ ಇಲ್ವಾ ಹೇಳಿ. ಸೊ ಹಿ ಡಸಂಟ್ ಹ್ಯಾವ್ ಎನ್ ಆಪ್ಷನ್, ಹಿ ಹ್ಯಾಸ್ ಟು ಕಾಂಪ್ಲಿಮೆಂಟ್ ಮೀ. ಇವತ್ತು ಅವ್ರು ನಿಮಗೆ ಕೊಟ್ಟಿರೋ ಕಾಂಪ್ಲಿಮೆಂಟ್ ಏನು? ಯು ಲುಕ್ ಬ್ಯೂಟಿಫುಲ್ ಅಂತ. ಈಗಲೂ ಬ್ಲಶ್ ಆಗೋದು ಕಾಣಲ್ಲ. ಅದೇ ಅಲ್ಲಿ ನಿಂತ್ಕೊಂಡು ಅನಿಲ್ ಅವರು ಹೇಳ್ತಾ ಇದ್ರು, ಇವಾಗ ಮನೆಗೆ ಹೋಗಿ ಫಸ್ಟ್ ಈ ಸಾಂಗ್ ಅವ್ರು ಡೆಡಿಕೇಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಹೇಳಿ ದಿ ಸಾಂಗ್ ಇಸ್ ಫಾರ್ ಯು ಅಂತ ಹೇಳ್ಬೇಕು ಅವರು ಅಷ್ಟೇ. ಸೊ ಐ ಗೋ ಹೋಮ್ ಅಂಡ್ ಡೂ ದಟ್. ಇವತ್ತು ತರುಣ್ ಸರ್ ಇಂದ ಬರುವಂತ ಕಾಂಪ್ಲಿಮೆಂಟ್ ಕೈ ತೊಳೆದು ನೋಡೋಣ, ನೀವು ಹೇಳ್ತಿದ್ದೀರಾ ಮನೆಗೆ ಹೋಗಿ ನೋಡ್ತೀನಿ. ಥ್ಯಾಂಕ್ ಯು ಪ್ರೀತಿಯಿಂದ ಬಂದಿದ್ದಕ್ಕೆ. ಇನ್ನು for being here. Thank you media, thank you all and thank you team. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಐ ರಿಯಲಿ ಫೀಲ್ ಸೋ ಸ್ಪೆಷಲ್. ಒಂಥರ ಪ್ರಿನ್ಸಸ್ ಟ್ರೀಟ್ಮೆಂಟು ಇವತ್ತು ನನಗೆ ಎಂಟೈರ್ ಟೀಮಿಂದ. ದಿಸ್ ಹ್ಯಾಸ್ ಬೀನ್ ಮೈ ಡ್ರೀಮ್. ನನ್ನ ಬಾಲ್ಯದ ಕನಸು ಇದು. ಚಿಕ್ಕ ವಯಸ್ಸಿಂದನೂ ಮಿರರ್ ಮುಂದೆ ಹೋಗೋದು, ಆ್ಯಕ್ಟಿಂಗ್ ಮಾಡೋದು ಎಲ್ಲ ತುಂಬ ಮಾಡ್ತಿದ್ದೆ. ಬಟ್ ಆನ್ ಸ್ಕ್ರೀನ್ ಅಂತ ಬಂದಾಗ ಡೆಫಿನೆಟ್ಲಿ ಐ ನೀಡೆಡ್ ಅ ಲಾಟ್ ಆಫ್ ಇಂಪ್ರೊವೈಸೇಷನ್ಸ್. ಆ್ಯಂಡ್ ಇವತ್ತಿಲ್ಲಿ ಇರೋದಕ್ಕೆ ಭಾಳಷ್ಟು ಜನ ಕಾರಣ ಆಗ್ತಾರೆ. ಮೈ ಮಾಮ್, ಮೈ ಡ್ಯಾಡ್, ಮೈ ಎಂಟೈರ್ ಫ್ಯಾಮಿಲಿ, ಮೈ ಫ್ರೆಂಡ್ಸ್, ಮೈ ವೆಲ್ ವಿಶರ್ಸ್ ಆ್ಯಂಡ್ ಅಫ್ ಕೋರ್ಸ್ ನವೀನ್, ಥ್ಯಾಂಕ್ ಯು ಸೋ ಮಚ್. ನನ್ನಲ್ಲಿ ಒಂದು ಪೊಟೆನ್ಷಿಯಲ್ ನೋಡಿ ಯು ಗೇವ್ ಮೀ ದ ಆಪರ್ಚುನಿಟಿ ಈ ಸಿನಿಮಾದಲ್ಲಿ. ರಿಯಲಿ ಲಕ್ಕಿ. ಇನ್ಫ್ಯಾಕ್ಟ್ ಐ ಫೀಲ್ ಆನರ್ಡ್. ಆ್ಯಂಡ್ ಪವನ್ ಸರ್, ಯು ಆರ್ ದ ಕೂಲೆಸ್ಟ್. ನೋ ಪ್ರೆಷರ್ ವಾಟ್ಸ್ ಎವರ್. ಅಫ್ಕೋರ್ಸ್ ಗೈಡ್ ಮಾಡ್ತಿದ್ರು ನನಗೆ ಹಾಗೆ ಮಾಡಿ ಹೀಗೆ ಮಾಡಿ ಅಂತ, ಬಟ್ ನೋ ಪ್ರೆಷರ್ ಎಟ್ ಆಲ್. ತುಂಬ ಖುಷಿಯಾಗಿ ಸಿನಿಮಾ ಶೂಟಿಂಗ್ ಎಲ್ಲ ಮಾಡಿದ್ದೀವಿ. ಇಟ್ಸ್ ಬೀನ್ ಕ್ವೈಟ್ ಅ ಜರ್ನಿ ವಿತ್ ದ ಎಂಟೈರ್ ಟೀಮ್. ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ. ಐ ಆಮ್ ಓವರ್ವೆಲ್ಮ್ಡ್. ಐ ಕೆನಾಟ್ ಸ್ಟಾಪ್ ಬ್ಲಾಬ್ರಿಂಗ್. ಬಟ್ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ತುಂಬ ಮೂಮೆಂಟ್ಸ್ ಇದೆ, ಮೆಮರೀಸ್ ಇದೆ. ಬಟ್ ಸಾಂಗ್ ಬಗ್ಗೆ 2 ಮಾತು ಹೇಳ್ತೀನಿ. ಈ ಸಾಂಗ್ ಆ್ಯಕ್ಚುಲಿ ಹೇಗೆ ಎಷ್ಟು ಬ್ಯೂಟಿಫುಲ್ಲಾಗಿ ಸುಂದರವಾಗಿ ಮೂಡ್ ಬಂದಿದೆಯೋ, ಗ್ರೇಸ್ಫುಲ್ ಆಗಿದೆಯೋ, ಅಷ್ಟೇ ಬಿಹೈಂಡ್ ದ ಸೀನ್ಸ್ ಹಾರ್ಡ್ ವರ್ಕ್ ಇದೆ. ಇನ್ಫ್ಯಾಕ್ಟ್ ಐ ವಾಂಟ್ ಶೇರ್ ಒನ್ ಮೂಮೆಂಟ್. ಆ್ಯಕ್ಚುಲಿ ಇಟ್ಸ್ ಅ ಸ್ಮಾಲ್ ಸೀಕ್ವೆನ್ಸ್. ನಾನು ನವೀನ್ ಗದ್ದೆ ಒಳಗೆ ವಾಕ್ ಮಾಡ್ಕೊಂಡು ಹೋಗಿ ಜಸ್ಟ್ ವಿಲ್ ಸ್ಟ್ಯಾಂಡ್ ದೇ, ಲವಿ ಡವಿಯಾಗೆ ಮಾತಾಡಿಕೊಂಡು ಸ್ಮೈಲ್ ಮಾಡೋ ನಗಾಡ್ತಿರೋವಂಥ ಸೀನ್ ಆ್ಯಕ್ಚುಲಿ ಸಾಂಗಲ್ಲಿದೆ ಅದು. ಸೊ ಅಲ್ಲಿ ಆ್ಯಕ್ಷನ್ ಹೇಳಿದ್ರು. ವಿ ಸ್ಟಾರ್ಟ್ ಜಸ್ಟ್ 2 minutes ಇದು ಅಷ್ಟೇ, ಅದು ಸೀಕ್ವೆನ್ಸ್ ಅಷ್ಟೇ. ಕಟ್ ಹೇಳಿದ ತಕ್ಷಣ ಆ ಪ್ಲೇಸಿಂದ ವಿ ಹ್ಯಾಡ್ ಟು ಮೂವ್ ಬಿಕಾಸ್ ಕಾಲ್ ಫುಲ್ಲು ಕೆಂಪಿರುವೆ ತುಂಬಿಕೊಂಡು ಫುಲ್ ಊದ್ಕೊಂಡ್ಬಿಟ್ಟಿತ್ತು. ಸೊ ಇಟ್ಸ್ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್, ಬಟ್ ಲಾಟ್ ಆಫ್ ಹಾರ್ಡ್ ವರ್ಕ್ ಬಿಹೈಂಡ್ ದಿಸ್ ಸಾಂಗ್. ಆ್ಯಕ್ಚುಲಿ ಸಾಂಗಿಗೆ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೀವಿ ಎಂಟೈರ್ ಟೀಮ್. ಅಂದರೆ ಜಸ್ಟ್ ಇಮ್ಯಾಜಿನ್ ಅಬೌಟ್ ದ ಸಿನಿಮಾ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅಫ್ಕೋರ್ಸ್ ಬಿಟ್ಸ್ ಆ್ಯಂಡ್ ಪೀಸಸ್ ತೋರಿಸಿರೋದು ನನಗೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಎಲ್ಲ ಎಲಿಮೆಂಟ್ಸ್ ಇದೆ. ಒಂದು ಲವ್ ಎಲಿಮೆಂಟ್ ಇದೆ, ಇನ್ನಸೆನ್ಸ್ ಇದೆ, ಹ್ಯೂಮರ್ ಇದೆ. ಯುಲ್ ಎಂಜಾಯ್ ಅ ಲಾಟ್. ಮೊದಲನೇ ಹಾಡು ನಾನು ಇರಲಿಲ್ಲ, ಅದಕ್ಕೆ ತುಂಬ ಪ್ರೀತಿ ಕೊಟ್ಟಿದ್ದೀರಾ, ವೈರಲ್ ಮಾಡಿದ್ದೀರಾ. ಈ ಹಾಡಲ್ಲಿ ನಾನಿದ್ದೀನಿ. ಸೊ ಎಲ್ಲರಿಗೂ ಶೇರ್ ಮಾಡಿ ಇದನ್ನು ವೈರಲ್ ಮಾಡೋಣ. ಸೊ ಇಟ್ಸ್ ಅ ಕಾಂಪಿಟೇಷನ್. I mean, just kidding. Yes. And of course, Rishi sir, thank you. ನಾನು ಎಷ್ಟು ಚೆನ್ನಾಗಿ ಆನ್ ಸ್ಕ್ರೀನ್ ತೋರಿಸಿದ್ದೀರಾ. ಆ್ಯಂಡ್ ಆ್ಯಕ್ಚುಲಿ ವಿನಾಯಕ್ ಸರ್ ಬಗ್ಗೆ ಹೇಳಬೇಕು. ನಾನು ಚಿಕ್ಕ ವಯಸ್ಸಲ್ಲಿ ಯಾವಾಗಲೂ 4th ಸ್ಟ್ಯಾಂಡರ್ಡಲ್ಲಿ ಇವಾಗ ಭರತನಾಟ್ಯಂ ಕಲಿತಿದ್ದು, ಬಟ್ ದೆನ್ ಟಚ್ ಇರಲಿಲ್ಲ. ಯು ಬಾಟ್ ಅ ಡ್ಯಾನ್ಸರ್ ಇನ್ ಮೀ, ಔಟ್ ಆಫ್ ಮೀ. ಸೊ ಥ್ಯಾಂಕ್ ಯು. ಸಿನಿಮಾ ಡೇಟ್ಸು ಸದ್ಯದಲ್ಲೇ ಅನೌನ್ಸ್ ಆಗುತ್ತೆ. ಆ್ಯಂಡ್ ಎಲ್ಲರೂ ಸಿನಿಮಾ ನೋಡಿ ಸಿನಿಮಾನ ಗೆಲ್ಸೋಣ.
ಎಂಟೈರ್ ಟೀಮ್ ತುಂಬ ಕಷ್ಟಪಟ್ಟಿದ್ದೀವಿ ಫಾರ್ ದಿಸ್ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ವರ್ಷ. ಮೊದಲನೇ ಹಾಡಿಗೆ ಚಾಮಮ್ಮ ಲಕ್ಷ್ಮಮ್ಮ ಶೋಭನಾ ಪದ ಆಡೋರ್ನ ಕರ್ಕೊಂಡ್ ಬಂದು ಆಡಿಸಿದ್ವಿ. ಎರಡನೇ ಹಾಡಿಗೆ ಇವ್ರು IT ಕಂಪ್ನಿಲಿ ಇದ್ದವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಫಸ್ಟ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ. ಎಲ್ಲೂ ಇವರು ತುಂಬಾ ಹೊಸಬ್ರು, ಆಕ್ಟಿಂಗ್ ಗೊತ್ತಿಲ್ಲ ಅನ್ನೋ ತರ ಇಲ್ಲ. ನಮ್ ಸಬ್ಜೆಕ್ಟ್ ಏನ್ ಬೇಕು ಈಗ ಇಲ್ಲ ಬಿಟ್ಬಿಟ್ಟೆ, ಸಿನಿಮಾಗೋಸ್ಕರ ಬಿಟ್ಬಿಟ್ಟೆ. ಬಟ್ ಯಾ ನಾನು ಪಕ್ಕಾ ಸಿಟಿ ಹುಡುಗಿ. ಇವರು ನವೀನ್ ಕರ್ಕೊಂಬಂದು ನನ್ನ ಹಳ್ಳಿ ಹುಡುಗಿ ಮಾಡಿಬಿಟ್ರು. ಉಪ್ಸಾರು ಮುದ್ದೆ ಎಲ್ಲ ಟೇಸ್ಟ್ ಮಾಡಿಸ್ಬಿಟ್ರು. ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಎಂಟೈರ್ ಟೀಮ್ ತುಂಬ ಚೆನ್ನಾಗಿ ನೋಡ್ಕೊಂಡಿದೆ ನನ್ನ. ನಾನು ನನ್ನ ತಾಯಿ ಸೆಟ್ಸಲ್ಲಿ ಇರ್ತಾ ಇದ್ವಿ. ತುಂಬ ಖುಷಿ ಆಗುತ್ತೆ ಈ ಟೀಮ್ ಜೊತೆ ವರ್ಕ್ ಮಾಡಿರೋದು. ತುಂಬ ಖುಷಿ ಇದೆ. ಥ್ಯಾಂಕ್ ಯು. ನಮ್ಮ ಚಿತ್ರದ ಕೊರಿಯೋಗ್ರಾಫರ್ ಸೂಪ್ರಮ್ ಶೋ ವಿನಾಯಕ್ ಮಾತಾಡಿದ್ರು ಒಂದೆರಡು ಮಾತು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಲೋ ನವೀನ ಟೀಮ್, ನವೀನ್ ಸಜ್ಜು ಅವರು ಹಾಗೂ ಪವನ್ ಸರ್ ಅವರಿಗೆ. ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್, ಎಲ್ಲ ಗೆಸ್ಟ್ ಅವರಿಗೆ. ಈ ಸಾಂಗ್ ಎಕ್ಸ್ಪೀರಿಯನ್ಸ್ ಹೇಳೋದಾದರೆ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅಂದರೆ ಮಂಗಳೂರಿಂದ ಇಲ್ಲಿ ಬೇರೆ ಟೀಮ್, ಹೊಸ ಟೀಮ್ ಜೊತೆ ವರ್ಕ್ ಮಾಡೋದು. ಫಸ್ಟ್ ಆಫ್ ಆಲ್ ತುಂಬ ಕ್ಲೋಸ್ ಆಗಿ ಎಲ್ಲರೂ ಆ ಮಂಗಳೂರಿಂದ ಒಂದು ಬೇರೆಯವರು ಆ ಥರ ಏನು ಡಿಫ್ರೆನ್ಸಸ್ ಇಲ್ಲದೆ ಒಟ್ಟಿಗೆ ಒಂದೇ ಲೈಕ್ ಮೈಂಡೆಡ್ ಇದು ಏನು ಐಡಿಯಾಸ್ ಎಲ್ಲ ಡಿಸ್ಕಸ್ ಎಲ್ಲ ಮಾಡಿಕೊಂಡು ಈ ಸಾಂಗನ್ನು ಪ್ರೆಸೆಂಟ್ ಮಾಡಿದ್ದೀವಿ. 2 ಸಾಂಗ್ ಇತ್ತು. ಸೊ ಇದು ಐ ಹೋಪ್ ಈ ಸಾಂಗ್ ರೀಚ್ ಆಗುತ್ತೆ ನಿಮಗೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಪವನ್ ಸರ್ ಹಾಗೂ ನವೀನ್ ಅವರೇ. ಥ್ಯಾಂಕ್ ಯು ಆ್ಯಂಡ್ ಫಾರ್ ಹೆಲ್ಪಿಂಗ್ ಔಟ್ ವಿತ್ ದಿಸ್ ಸಾಂಗ್ ಆ್ಯಂಡ್ ಟು ದ ಹೋಲ್ ಟೀಮ್ ಆಫ್ ಲೋ ನವೀನ. ಥ್ಯಾಂಕ್ ಯು ಸೋ ಮಚ್.